ತಿಂಗಳಗಟ್ಟೆ ಓಡಿಸಿರ್ತೀರಾ, ಬುಷ್ಗಳು ಒಳಗಡೆ ಬುಷ್ಗಳು ಬರ್ತದೆ, ಜಾಮ್ ಆಗಿಬಿಟ್ರೆ ಫುಲ್ ಟೈಟ್ ತಿರುಗಿಸುವಾಗ ಸ್ಟೇರಿಂಗು ಟೈಟ್ ಇರ್ತದೆ. ಹಂಗಂದ್ರೆ ಬುಷ್ಗಳು ಹೊಂಟೈತವೆ. ಅದೇ ನೀವು ಗೀಸ್ ಒಡಿಸಿಲ್ಲ ಅಂದ್ರೆ ಕೆಲಸ ಕೊಟ್ಬಿಡ್ತದೆ, ಗಾಡಿ ಹೊಂಟೈತವೆ, ಕಿಂಗ್ಪಿಂಗಲ್ಲಿ ಹೊಂಟೈತವೆ. ಸೊ ಗಾಯ್ಸ್, ಪ್ರತಿಯೊಬ್ಬರ ಹತ್ರನೂ ಏನಾದರೂ ಒಂದು ಕಲಿಯೋದಿದ್ದೇ ಇರೋದು ಅನ್ನೋದಕ್ಕೆ ಇವು ಅಣ್ಣನೇ ಸಾಕ್ಷಿ. ಅಣ್ಣ ನೀವು ಯಾವ ಊರು? ಹಾಂ, ಇವತ್ತು ನನ್ನ ಇಂಟ್ರಾ ಗಾಡಿನ ತಗೊಂಡು ಓಡಾಡ್ತಾ ಇದೆ. ಸೊ ಏನಪ್ಪ ಅಂದರೆ ಲಾಸ್ಟ್ ಟೈಮು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ಗೆ, ಕಟ್ಟೆ ಸೌಂಡ್ ಎಲ್ಲ ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳಿದಾಗ ಇಲ್ಲಿ ಪಿನ್ಗಳಿರುತ್ತೆ, ಅದಕ್ಕೆ ನೀವು ಗ್ರೀಸ್ ಹೊಡಿಸಿ ಅಂತ ಹೇಳಿದರು. ಶೋರೂಮಲ್ಲಿ ನಮಗೆ ಯಾವುದೇ ರೀತಿ ಈ ಥರ ಪಿನ್ಗಳವೆ, ಅದಕ್ಕೆ ಗ್ರೀಸ್ ಹೊಡಿಸ್ಬೇಕು ಅಂತ ಯಾವುದೇ ರೀತಿ ನಮಗೆ ಏನು ಇನ್ಫಾರ್ಮೇಷನ್ ಹೇಳಿರಲಿಲ್ಲ. ಸೊ ಈಗ ಗ್ರೀಸ್ ಹೊಡ್ಸೋಕ್ಕೆ ನಾನು ತೊರೆಶೆಟ್ಟಳ್ಳಿಗೆ ಬಂದಿದ್ದೀನಿ. ಅಣ್ಣ ಇದಕ್ಕೆ ಎಷ್ಟು ಪಿನ್ನವೆ, ಎಲ್ಲೆಲ್ಲಿ ಪಿನ್ನವೆ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಹೇಳೋಣ. ಇದಕ್ಕೆ ಅಣ್ಣ ಬರೋದೇ 4 ಪಿನ್ನು. ಹಿಂದೆಗಡೆ ಎರಡು ವೀಲ್ಗೂ 2 ಪಿನ್ ಬರ್ತವೆ, ಕಿಂಗ್ ಪಿನ್ಗಳು. ಮೊದಲಂಗೆ ಗಾಡಿಗಳು ಬರ್ತಿಲ್ಲ ಪಿನ್ಗಳು. ಯಾವುದೇ ಹೊಸ ಗಾಡಿ ಬಿಡ್ತಾನೆ ಈಗ, ಅವಕ್ಕೆ ಜಾಯಿಂಟು ಕಟ್ಟೆ ಏನೂ ಬರ್ತಿಲ್ಲ. ಬರೀ ಬರ್ತದೆ, ತೋರಿಸ್ತಿದ್ದೀನಿ ನಿಮಗೆ. ನೋಡಿ, ಬರೀ ಬರೋದೇ ಎರಡು ಪಿನ್ ಬರೀ. ಇದೊಂದು ಮೇಲ್ಗಡೆ 2 ಪಿನ್ ಬರ್ತವೆ. ಈಗ ಹೊಡೆದಿದ್ದೀನಿ ನೋಡಿ ಗ್ರೀಸಲ್ಲಿ. ಹೆಂಗೆ ಗ್ರೀಸ್ ಹೊಡೆದ್ರೆ ಯಾವ ರೀತಿ ಹೊಡಿಬೇಕು ಅಂತ ಹಂಗೆ ಅಲ್ಲೇ ಡೆಮೋ ಐತಲ್ಲ, ಅಲ್ಲೇ ತೋರಿಸ್ಕೊಡಿ. ನೋಡಿ, ಗ್ರೀಸ್ ಇಲ್ಲಿ ಹೊಡೆದ ಇಲ್ಲಿ ಬರ್ತದೆ ಮಧ್ಯ ಸೆಂಟ್ರಲ್ಲಿ. ಹಿಂಗೆ ಅದೇನಾರ ಜಾಮ್ಗೆ ಮಾಡ್ಬಿಟ್ಟು ನೀವೇನೋ ಗ್ರೀಸ್ ಹೊಡ್ಸಿಲ್ಲ ಅಂದರೆ ಎಷ್ಟು ಅದಕ್ಕೆ ವಾರಕ್ಕೊಂದ್ಸತಿನೋ 15 ದಿನಕ್ಕೊಂದ್ಸತಿನೋ ಹೊಡ್ಸ್ತಾ ಇರ್ಬೇಕು. ಅಲ್ಲೆಲ್ಲ ಗಾಡಿ ನೋಡ್ಕೊಬಿಟ್ರೆ ಒಳ್ಳೇದು. ಮೊದಲಂಗೆ ಎನ್ಸ್ರಾಡ್ ನೋಡಿ, ಎನ್ಸ್ರಾಡ್ ಇದು ಎನ್ಸ್ರಾಡ್ ಇಲ್ಲೂ 2 ಪಿನ್ ಬರೋದು, ಇಲ್ಲೊಂದು ಪಿನ್ ಬರೋದು ಕೆಳಗಡೆ. ಈಗ ಅದು ಬರ್ತಿಲ್ಲ. ಈಗ ಯಾವ್ಯಾವ ಗಾಡಿ ಬಿಡ್ತಾನೆ 4 ಪಿನ್ನು, ಹೆವಿ ಅಂತ ಬಿಡ್ತದೆ ಅಷ್ಟೇ. ಕಟ್ಟೆ ಗಿಟ್ಟೆ ಏನು ಬರ್ತಿಲ್ಲ ಈಗ. 4 ಪಿನ್ ಬರೋವು ಅಷ್ಟೇ. ಈ ಥರ ಹೊಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಗಾಡಿ, ಇಲ್ಲ ಅಂದರೆ ಪ್ರಾಬ್ಲಮ್. ಸ್ಟೇರಿಂಗ್ ಸ್ಮೂತ್ ಇರ್ತದೆ ನಿಮಗೆ, ಏನು ಆರಾಮಾಗಿ ತಿರುಗ್ತದೆ, ಜಾಸ್ತಿ ಏನು ಬರಲ್ಲ. ನೀವು ಗ್ರೀಸ್ ಒರೆಸಿಲ್ಲ ಅಂದರೆ ಸ್ಟೇರಿಂಗ್ ಸೌಂಡ್ ಬರ್ತದೆ, ಕರ್ ಅಂದ್ಬಿಟ್ಟು ಸೌಂಡ್ ಬರ್ತದೆ ಹಂಗೆ. ಅದೇ ಗ್ರೀಸ್ ಒಳಗಡೆ ಇದ್ರೆ ಗ್ರೀಸ್ಗೆ ಸ್ಮೂತಾಗಿ ತಿರುಗ್ತದೆ ವೀಲು. ಅದಕ್ಕೆ ವಾರಕ್ಕೊಂದ್ಸತಿ ಇಲ್ಲ 4 ದಿನಕ್ಕೊಂದ್ಸತಿ ಗ್ರೀಸ್ ಅಲ್ಲೆಲ್ಲ ಒರೆಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಓಡಿಸಿದ್ರೆ ಪರವಾಗಿಲ್ಲ, 15 ದಿನಕ್ಕೊಂದ್ಸಲ ಹೊಡಿಸ್ಬೇಕು. ಯಾಕಂದರೆ ಜಾಮ್ ಆಗಿರುತ್ತಲ್ಲ, 15 ದಿನಕ್ಕೊಂದ್ಸಲ ಗ್ರೀಸ್ ಹೊಡಿಸಿದ್ರೆ ಗಾಡಿ ನೀಟಾಗಿರುತ್ತೆ, ಸ್ಟೇರಿಂಗು ಸ್ಮೂತಾಗಿ ಚಲುತ್ತೆ. ಇದು ಟಾಟಾ ಎಸಿಗೂ ಆಯ್ತಾ? ಟಾಟಾ ಎಸಿಗೆ ಇದೆ. ಟಾಟಾ ಎಸಿಗೂ ಪಿನ್ಗಳು ಜಾಸ್ತಿ ಬರ್ತವೆ. ಯಾವ ಗಾಡಿಗಳಿಗೆ ಜಾಸ್ತಿ ಬರುವಂಥದ್ದು ಇದು? ಟಾಟಾ ಅಂದರೆ ಈ ನ್ಯೂ ಮಾಡ್ಲು, ನೀವು ಈಗ BS 6 ಮಾಡ್ಲ್ ಐತಲ್ಲ, ಈ BS 6 ಮಾಡ್ಲ್ ಗಾಡಿ ಬಿಡ್ತದೆ ಇವಕ್ಕೆ ಬರೋದೆ. ಈಗ ನೋಡಿ ಅಶೋಕ್ ಲೇಲ್ಯಾಂಡು, ಅದಕ್ಕೂ ಸೇಮ್ ಹಿಂಗೆ 4 ಕಿಂಗ್ ಪಿನ್ಗಳು, 1 ಸ್ಟೇರಿಂಗು. ಇದಕ್ಕೆ ಸ್ಟೇರಿಂಗ್ ಇಲ್ಲ, ಸ್ಟೇರಿಂಗ್ ಪಿನ್ ಕೊಡಲಿಲ್ಲ ಇದಕ್ಕೆ. ಲೇಲ್ಯಾಂಡ್ಗೆ ಏನು ಈಗ ಹೊಸ ಗಾಡಿಗೂ ಹಿಂದೆ 2 ಕಟ್ಟೆ ಕೊಡ್ತಾನೆ, ಹಿಂದೆ 2 ಪಿನ್ಗಳು ಕಟ್ಟೆಗೆ, ಮುಂದೆ 2 ಕಿಂಗ್ ಪಿನ್ಗಳು, 1 ಸ್ಟೇರಿಂಗ್. ಅದಕ್ಕೆ ಒಂದು 7-8 ಪಿನ್ ಅದಕ್ಕೂ ಅಷ್ಟೇ. ಈ ಗಾಡಿಗೆ ಕಟ್ಟೆನೂ ಇಲ್ಲ, ಏನೂ ಇಲ್ಲ, ಸ್ಟೇರಿಂಗ್ ಎಣ್ಸುಗಳಿಲ್ಲ, ಏನೂ ಇಲ್ಲ, ಬರೀ ಕಿಂಗ್ ಪಿನ್ಗಳು 4 ಕೊಟ್ಟವನು ಅಷ್ಟೇ. ಈಗ ನಾನು ನಿನ್ನೆ ಒಂದು ಸಿಯಾ ಟೈರ್ ಹಾಕ್ಸಿದ್ದೀನಿ. ಸಿಯಾ ಟೈರ್ ಬೆಸ್ಟೋ ಅಥವಾ JK ಟೈರ್ ಬೆಸ್ಟೋ, ಯಾವ್ದು ಬೆಸ್ಟು ಅಂತ ಲೋಡ್ ಹೊಡೆಯೋಕ್ಕೆ? ಲೋಡ್ ಪ್ರಕಾರ ನಾನು ಸರ್ವಿಸ್ ಮಾಡ್ತಿರುವಾಗ ಸಿಯೇಟು ಒಳ್ಳೇದೆ. ಒಟ್ಟೆ ಏನೋ ಒಬ್ಬೊಬ್ರಿಗೆ ಆಗಲ್ಲ. ಈಗ ಜಾಸ್ತಿ ಓದ್ತದೆ MRF, ಅದೇ ಕ್ವಾಲಿಟಿ. ನಾನು ನೋಡೋಂಗೆ ಜಾಸ್ತಿ ಇಲ್ಲಿ ಸಿಯೇಟು, ಅಪೋಲೋ ಯಾರು ಅಲ್ಲ. ಕಂಪ್ನಿ ಬಗ್ಗೆ ಹೇಳೋದು ಬೇಡ, ಎಲ್ಲ ಕಂಪ್ನಿದು ಒಳ್ಳೆ ಟೈರ್ಗಳೇ ಅವ್ರು ಹಾಕ್ಸೋದು. ಅಂದರೆ ನಾನು ಜಾಸ್ತಿ ನನ್ನ ಪ್ರಕಾರ ನೋಡೋಂಗೆ ನಾನು ಸಿಯೇಟ್ ಟೈರ್ ಐತಲ್ಲ ಅಗಲ ಕಡಿಮೆ ಬರುತ್ತೆ, JK ಟೈರ್ ಅಗಲ ಜಾಸ್ತಿ ಬರುತ್ತೆ. ಈಗ ನನ್ನ ಪ್ರಕಾರ ನೋಡೋಂಗೆ ಹಾಕ್ಸೋದೇ ಎಲ್ಲ MRF ಹಾಕ್ಸೋದು. ಆಮೇಲಿಂದ ಇದು ಹಿಂದಗಡೆ ಟೈರು ಟ್ಯೂಬ್ಲೆಸ್ ಹಾಕಿಸಿದ್ರೆ ಸರಿಯೋ, ಟ್ಯೂಬ್ ಹಾಕ್ಸಿದ್ರೆ ಸರಿಯೋ? ಟ್ಯೂಬ್ ಹಾಕ್ಸಿದ್ರೆ ಏನೇನು ಪ್ರಾಬ್ಲಮ್ಮು, ಟ್ಯೂಬ್ಲೆಸ್ ಹಾಕ್ಸಿದ್ರೆ ಏನು ಪ್ರಾಬ್ಲಮ್ಮು, ಅದನ್ನು ನಿಮಗೆ ಗೊತ್ತಿರುವಂಥದ್ದು ಮಾಹಿತಿ ಹೇಳಿ. ಒಟ್ಟಿನಲ್ಲಿ ಲೋಡ್ ಗಾಡಿಗಳಂದರೆ ಟ್ಯೂಬ್ ಹಾಕೋದು ಅದು ನಿಮ್ಮ ಪ್ರಕಾರ ನೀವು ಹೆಂಗೆ ಓಡಿಸ್ತೀರಾ ಹಂಗೆ. ಅದು ಈಗ ಹೆವಿ ಟನ್ನೇಜ್ ಹಾಕೊಂಡು ಓಡಿಸ್ತೀರಾ ಹಂಗೆ. ಈಗ ಟ್ಯೂಬ್ ಇದ್ರೆ ಏನೂ ಇಲ್ಲ ಪ್ರಾಬ್ಲಮ್. ಅಂದರೆ ಟ್ಯೂಬ್ಲೆಸ್ ಅಂದರೆ ಮಾಮೂಲಿ ಹೆವಿ ಟನ್ನೇಜ್ ಹಾಕ್ತೀರಾ, ಅದು ತಡೀತದೆ, ಅದು ಟ್ಯೂಬ್ಲೆಸ್ ತಡೀತದೆ, ಟ್ಯೂಬು ತಡೀತದೆ. ನೀವು ಹೆಂಗೆ ಓಡಿಸಿದ್ರೆ ನಿಮ್ಮ ಮೇಲೆ ಡಿಫ್ರೆಂಟ್ ಅದು. ಅದು ನಾವೇನು ಹೇಳೋಕ್ಕಾಗಲ್ಲ, ಹಿಂಗೆ ನಿಮ್ಮ ಮೇಲೆ ಡಿಫ್ರೆಂಟು. ಇಲ್ಲ ನೀವು ಟ್ಯೂಬ್ ಹಾಕಿಸ್ಕೊಂಡು ಟ್ಯೂಬ್ಲೆಸ್ ಹಾಕಿ ಓಡಿಸ್ಕೊಂಡು ಏನೂ ಪ್ರಾಬ್ಲಮ್ ಇಲ್ಲ, ಟ್ಯೂಬ್ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಹಿಂಗೆ. ಇಲ್ಲ ಟ್ಯೂಬ್ಲೆಸ್ ಅಂದರೆ ಅನ್ಲೋಡ್ ಗಾಡೀಲಿ ಎಲ್ಲ ಪಂಚಾಯತ್ ಒಂದು ಸ್ವಲ್ಪ ದೂರ ಹೊಡ್ಕೊಂಡು ಹೋಗ್ಬೋದು. ಟ್ಯೂಬ್ ಇದ್ರೆ ಅಲ್ಲೇ ಇಳ್ಕೊತದೆ ಇರಲ್ಲ. ಅಣ್ಣ ನೀವು ಟಾಪ್ ಲೋಡು ನಿಮ್ಮ ಗಾಡಿಗೆ ಅಂದರೆ ನೀವು ಕೊಪ್ಪಳದವ್ರು ಅಂತ ಹೇಳಿದ್ರಿ, ಎಲ್ಲನೂ ಹೇಳಿದ್ರಿ. ನೀವು ಯಾವ ಊರು ಅಂತ ಹೇಳಿದ್ರಿ ಇನ್ನೊಂದ್ಸಲ ಹೇಳಿ. ಹೌದು, ಆ ಕಡೆ ಸೈಡು ಲೋಡ್ ಹೊಡಿತೀರಲ್ಲ, ಇಂಟ್ರಾ V30 ನಿಮ್ಮದು ಯಾವುದು ಮಾಡಲು? 23 ಮಾಡಲು. ನೀವು ಏನು ಲೋಡ್ ಹಾಕ್ತೀರಾ? ನಮ್ಮ ಸೈಡೆಲ್ಲ ಕಾಳು ಕಡಿಗಳು ಬರ್ತವೆ, ಮಡಿಕೆ ಕಾಳು ಆ ಥರ ಎಲ್ಲ ಬರ್ತವೆ. ಅವನ್ನೆಲ್ಲ ಓಡಿಸ್ತೀವಿ ನಾವು ನಮ್ಮೂರಿಂದ. ನಮ್ಮೂರಿಂದ 80 ಕಿಲೋಮೀಟ್ರು
100 ಕಿಲೋಮೀಟ್ರು. ಹಾಂ ನಾವು ನಮ್ಮೂರಿಂದ ಈರುಳ್ಳಿ ಎಲ್ಲ ತುಂಬ್ತೀವಿ ನಾವು ಬೆಂಗಳೂರಿಗೆ. 180